ಜೀವನದಲ್ಲಿ ಹಣ ಬಹಳ ಸಮಸ್ಯೆಯ ಒಂದು ವಿಷಯ ಆಗಿದೆ. ಸಮಯಕ್ಕೆ ತಕ್ಕಂತೆ ಹಣ ಕೈಗೆ ಬರದಿದ್ದಾಗ ಚಡಪಡಿಸುವಂತಹ ಸ್ಥಿತಿ ಬರುತ್ತದೆ. ಏನು ಮಾಡಬೇಕೆಂದು ಎಷ್ಟೇ ಯೋಚಿಸಿದರೂ ಅವರಿಗೆ ತಲೆ ಓಡುವುದೇ ಇಲ್ಲ. ಹಣ ಇಲ್ಲದವನಿಗೆ ಬದುಕು ಎಂಬುದು ಕಷ್ಟವಾಗಿ ತೋರುತ್ತದೆ. ಯಾಕಂದರೆ ಈ ಕಾಲದಲ್ಲಿ ಹಣಕಾಸಿನ ವ್ಯವಹಾರ, ಹಣವನ್ನು ಉಳಿಸಿ ಬೆಳೆಸುವಂತಹ ತುಂಬಾ ಜನರಿದ್ದಾರೆ. ಆದರೆ ಎಷ್ಟೋ ಜನರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಹಣವನ್ನ ಉಳಿಸಲು ಸಾಧ್ಯವಾಗುತ್ತಾ ಇಲ್ಲ. ಯಾಕೆ ಸಾಧ್ಯವಾಗ್ತಾ ಇಲ್ಲ? ಅವರಲ್ಲಿ ಏನು ಅಂತಹ ಕಷ್ಟ ಇದೆ, ಏನು ಎಂಬುದನ್ನು ನಾವು ತಿಳ್ಕೋಬೇಕು. ಯಾಕೆ ಸಾಮಾನ್ಯವಾಗಿ ಜನಗಳ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎಂದು ಹೇಳುತ್ತಾರೆ. ನಾನು ಎಷ್ಟೇ ದುಡಿದರೂ ನನಗೆ ಹಣ ಬಂದು ನಿಲ್ಲುವುದಿಲ್ಲ, ಯಾಕೆ ಹೀಗಾಗ್ತಾ ಇದೆ, ಅದಕ್ಕೆ ನಾವೇನು ಮಾಡಬೇಕು ಎಂಬಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಯಾಕಂದರೆ ಹಣ ಯಾವಾಗ ಯಾವ ಸ್ಥಿತಿಯಲ್ಲಿ ಅವರಿಗೆ ಬಂದು ಸೇರುವುದಿಲ್ಲ. ಅವರು ಆದುದರಿಂದ ಆ ಹೊತ್ತಿನಲ್ಲಿ ಹಣಕ್ಕಾಗಿ ಪ್ರಯತ್ನ ಪಟ್ಟರೆ ಅವರಿಗೆ ಸಿಗುವುದೂ ಇಲ್ಲ. ಅದು ಯಾವ ಸ್ಥಿತಿಯಲ್ಲಿ, ಅದರ ಸೂಚನೆಗಳೇನೆಂಬುದನ್ನು ತಿಳಿಯೋಣ. ಅದೇ ರೀತಿ ಇವತ್ತು ನಾವು ಟಿಪ್ಸ್ನಲ್ಲಿ ಪುಬ್ಬ ನಕ್ಷತ್ರ ನಿಮ್ಗೆ ಗೊತ್ತು, ಪೂರ್ವ ಫಲ್ಗುಣಿ ನಕ್ಷತ್ರದ ಬಗ್ಗೆ ಇವತ್ತು ನಾವು ವಿಷಯವನ್ನ ತಿಳಿದುಕೊಳ್ಳೋಣ. ಯಾಕಂದರೆ ನಕ್ಷತ್ರವನ್ನು ಸಹ ನೋಡಿ ಜನರ ಭವಿಷ್ಯವನ್ನು ಹೇಳಬಹುದು ಎಂಬುದು ಇಂದಿನ ಕಾರ್ಯಕ್ರಮದಲ್ಲಿ ನಾನು ವಿವರಿಸುತ್ತೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಯಾವ ರೀತಿ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನ ನಾವು ಕಂಡುಹಿಡಿಯೋದು, ಯಾವ ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ಸ್ ಬಂದಿದೆ ಎಂಬುದನ್ನು ಯಾವ ರೀತಿಯಲ್ಲಿ ನಾವು ತಿಳ್ಕೋಬೇಕು ಎಂಬುದನ್ನ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ಇಂಡಿಕೇಶನ್ಸ್, ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂಡಿಕೇಶನ್ಸ್ ಅಂದರೆ ಸೂಚನೆಗಳು ನಮ್ಮ ಹಸ್ತದಲ್ಲಿ ಇರುತ್ತದೆ. ಹಸ್ತದಲ್ಲಿ ಯಾವ ರೀತಿಯ ಚಿಹ್ನೆಗಳಿದ್ದಾಗ ಹಣಕ್ಕೆ ತೊಂದರೆ ಆಗುತ್ತದೆ, ಆದ್ದರಿಂದ ನಾವು ಯಾವ ರೀತಿ ಹಣವನ್ನು ಉಳಿಸಿ ಬೆಳೆಸಬೇಕು ಎಂಬುದು ಮುಖ್ಯವಾದ ವಿಚಾರವಾಗುತ್ತದೆ. ಯಾಕಂದರೆ ಮುಂದೆ ನಮಗೆ ಹಣದ ಮುಗ್ಗಟ್ಟು, ಧನದ ಇಕ್ಕಟ್ಟು ಆಗುತ್ತದೆ, ಅಂದರೆ ಹಣಕಾಸಿನ ತೊಂದರೆ ಆಗುತ್ತದೆ ಎಂದು ತಿಳಿದು ಮೊದಲಿಂದಲೇ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾ ಬಂದರೆ ಜೀವನದಲ್ಲಿ ನಾವು ಹಣಕಾಸಿನ ತೊಂದರೆಯಾದಾಗ ಹೆಚ್ಚು ಕಷ್ಟಪಡಬೇಕಾಗುವುದಿಲ್ಲ. ಆದ್ದರಿಂದ ಇಂತಹ ಸಮಸ್ಯೆ ಇದೆಯೇ ಎಂದು ನಮ್ಮ ಹಸ್ತವನ್ನು ನಾವು ನೋಡಿ ತಿಳಿದುಕೊಂಡು ಹಣಕಾಸಿನ ಬಗ್ಗೆ ಎಚ್ಚರದಿಂದ ವ್ಯವಹರಿಸುವುದರಿಂದ ನಾವು ಇಂತಹ ಸಮಸ್ಯೆಗಳಿಂದ ಪಾರಾಗಬಹುದು. ಅದು ಹೇಗೆಂಬುದನ್ನು ವಿವರಿಸುತ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುವುದು. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವು ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂಬಂತಹ ಕುತೂಹಲದಿಂದ ಕಾಯುತ್ತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಯಾವ ರೀತಿಯಲ್ಲಿ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ, ಯಾವ ರೀತಿಯಲ್ಲಿ ಸೋಲು ಬರುತ್ತದೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಬರುವ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಎಂಬುದನ್ನು ಸಹ ತಿಳಿಸುತ್ತೇವೆ. ಆಸಕ್ತಿ, ನಂಬಿಕೆ ಇದ್ದವರು ನಿಮ್ಮ ಭವಿಷ್ಯವನ್ನ ಈ ಮೂಲಕ ತಿಳಿದುಕೊಳ್ಳಲು ಸಾಧ್ಯವಿದೆ. ಈಗ ನಾನು ಯಾವುದರಿಂದ ನಾವು ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನ ಕಾಣಲು ತಿಳಿಯಲು ಸಾಧ್ಯ ಎಂಬುದನ್ನು ನೋಡೋಣ. ಮೊದಲನೇದಾಗಿ ನಮ್ಮ ಜ್ಞಾನರೇಖೆಯನ್ನು ನೋಡೋಣ. ಜ್ಞಾನರೇಖೆ ನಿಮಗೆ ಗೊತ್ತಿದೆ, ಇದೆ ನೋಡಿ ಜ್ಞಾನರೇಖೆ. ಈ ಜ್ಞಾನರೇಖೆ
ಎಲ್ಲಾದರೂ ತುಂಡಾಗಿದ್ದರೆ ಈ ಜ್ಞಾನರೇಖೆ ನೋಡಿ, ಈಗ ಜ್ಞಾನರೇಖೆ ಹೀಗಿದೆ, ಹೀಗಿದೆ. ಈ ಜ್ಞಾನರೇಖೆ ಇಲ್ಲಿ, ಇದು ಜ್ಞಾನರೇಖೆ ಇಲ್ಲಿ ಬಂದಿರುತ್ತೆ, ಮತ್ತೆ ಹೀಗೆ ತುಂಡಾಗಿ ಹೀಗೆ ಹೋಗಿರುತ್ತೆ ನೋಡಿ, ಹೀಗೆ ನೋಡಿ ತುಂಡಾಗಿರುತ್ತೆ ಇಲ್ಲಿಗೆ, ಆಮೇಲೆ ಕೆಳಗಿಂದ ಹೋಗಿರುತ್ತೆ. ಹೀಗಿದ್ದಾಗ, ಈ ರೀತಿ ಜ್ಞಾನರೇಖೆ ಹೀಗಿದ್ದಾಗ ಕೆಲಸದಲ್ಲಿ ತೊಂದರೆ, ಅವರು ಮಾಡುತ್ತಿರುವ ಯಾವುದೇ ಉದ್ಯೋಗವಾಗಿರಲಿ ಅದರಲ್ಲಿ ಸಮಸ್ಯೆಗಳು ಬಂದು ಅವರಿಗೆ ಹಣಕಾಸಿನ ತೊಂದರೆಯಾಗುತ್ತದೆ. ಆದುದರಿಂದ ಈ ವಯಸ್ಸನ್ನ ಲೆಕ್ಕ ಹಾಕಿ ಅದಕ್ಕಿಂತ ಮೊದಲು ನೀವು ಯಾರ ಕೈಯಲ್ಲಿ ಈ ರೀತಿಯ ಚಿಹ್ನೆಗಳಿದೆಯೋ ಅಥವಾ ಈ ತರ ಗುರುತುಗಳಿದೆಯೋ ಅವರು ಹಣವನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನ ಮಾಡಬೇಕು. ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಸರಿಯಾಗಿ ಮಾಡಿಕೊಂಡು ಜೀವನದಲ್ಲಿ ಹಣಕಾಸಿನ ತೊಂದರೆ ಬಾರದಿದ್ದ ಹಾಗೆ ಎಚ್ಚರಿಕೆ ವಹಿಸಬೇಕು. ಅಂದರೆ ಮನಸ್ಸಿಗೆ ಬಂದ ಹಾಗೆ ಹಣವನ್ನು ಖರ್ಚು ಮಾಡಬಾರದು. ಅವಶ್ಯಕತೆ ಇದ್ದಾಗ ಮಾತ್ರ ಹಣವನ್ನು ಖರ್ಚು ಮಾಡಿ ಉಳಿಸ್ತಾ ಬಂದರೆ ಇಲ್ಲಿ ಬರುವಂತಹ ಇಂತಹ ಸಮಸ್ಯೆಯನ್ನ ಪರಿಹರಿಸಿಕೊಂಡು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ. ಎಲ್ಲಿ ನಮ್ಮ ಜ್ಞಾನರೇಖೆ ಕಟ್ಟಾಗಿದ್ದರೆ ಆವಾಗ ನಿಮಗೆ ಆ ಕಟ್ಟಾದವರ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಂದರೆಯಾಗುತ್ತದೆ, ಮಾಡುತ್ತಿರುವ ಉದ್ಯೋಗದಲ್ಲಿ ತೊಂದರೆಯಾಗುತ್ತದೆ, ಒಂದೊಂದ್ಸರಿ ಕೆಲಸನೇ ಬಿಟ್ಟು ಬಿಡಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹಣಕಾಸಿನ ತೊಂದರೆ ಬರುವುದರಿಂದ ಇಂತಹ ತೊಂದರೆ ಇದ್ದರೆ ಅವರು ಮೊದಲೇ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ನೋಡಿ, ಭಾಗ್ಯರೇಖೆ ನಿಮಗೆ ಗೊತ್ತಿದೆ, ಇದು ಭಾಗ್ಯರೇಖೆ. ಭಾಗ್ಯರೇಖೆ ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಇದನ್ನ ಎಲ್ಲಾದರೂ ಕಟ್ಟಾಗಿದ್ದರೆ, ಇದು ಎಲ್ಲಾದರೂ ಕಟ್ಟಾಗಿದ್ದರೆ ನೋಡಿ, ಭಾಗ್ಯರೇಖೆ ಹೀಗೆ ಬಂದಿರುತ್ತೆ, ಇಲ್ಲಿ ಕಟ್ಟಾಗಿದೆ. ಹೀಗೆ ಕಟ್ಟಾಗಿದ್ದರೆ ನೋಡಿ, ಇಲ್ಲಿ ಕಟ್ಟಾಗಿದೆ, ಇಲ್ಲಿ ಕಟ್ಟಾದ್ರೆ ಭಾಗ್ಯರೇಖೆ ಈ ಕಟ್ಟಾದರೆ ಇವರಲ್ಲಿ ಜೀವನದಲ್ಲಿ ಈಗ ಇದರಲ್ಲಿ ಒಂದು ವಿಷಯ ಹೇಳಕ್ ಮರ್ತ್ಬಿಟ್ಟೆ. ಇದು ಈ ರೀತಿ ಇವರು ಕಟ್ಟಾಗಿರುತ್ತಲ್ಲ ಈ ಜ್ಞಾನರೇಖೆ, ಅವರಿಗೆ ಸಂಶಯಗಳು ಬೇರೆಯವರ ಮೇಲೆ, ತಮ್ಮ ಸಂಗಾತಿಯ ಮೇಲೇನೆ ಸಂಶಯ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅಂತಹ ಸ್ಥಿತಿ ಬಾರದಿದ್ದಂಗೆ ನೋಡಿಕೊಳ್ಳಬೇಕು. ಅಂದರೆ ಜ್ಞಾನರೇಖೆ ಕಟ್ಟಾಗಿದ್ದರೆ ಹಣಕಾಸಿನ ಸ್ಥಿತಿ ಮಾತ್ರ ಅಲ್ಲ, ಅವರ ಜೀವನದಲ್ಲೂ ಸಹ ಹಲವು ರೀತಿಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಅಂದರೆ ಸಂಶಯ, ಪ್ರತಿಯೊಂದಕ್ಕೂ ಸಂಶಯ ಪಡುವಂತಹ ಒಂದು ಸ್ಥಿತಿ ಬರಬಹುದು ಎಂಬುದನ್ನ ನೆನಪಿಟ್ಟುಕೋಬೇಕು. ಈಗ ನಾನು ಇದು ಭಾಗ್ಯರೇಖೆ ಕಟ್ಟಾಗಿದ್ದರೆ, ಭಾಗ್ಯರೇಖೆ ಕಟ್ಟಾಗಿದ್ದರೆ ಏನಾಗಿರುತ್ತೆ, ಅವರಿಗೆ ಕೆಲಸದಲ್ಲಿ ಒಂದು ರೀತಿಯ ಸಮಸ್ಯೆಗಳು, ಕೆಲಸದಲ್ಲಿ ಕೆಲಸ ಬದಲಾಯಿಸುವಂತಹ ಸ್ಥಿತಿ ಬರುತ್ತದೆ. ಇವರಿಗೆ ಕೆಲಸ, ಜ್ಞಾನರೇಖೆಯಲ್ಲಿ ಕೆಲಸವೇ ತೊಂದರೆ ಆಗುತ್ತೆ, ಇವರಿಗೆ ಕೆಲಸ ಬದಲಾಯಿಸುವಂತಹ ಒಂದು ಉದ್ದೇಶ ಬರುತ್ತೆ. ಈ ಮಾಡುತ್ತಿರುವ ಕೆಲಸದಲ್ಲಿ ಯಾಕೋ ಸಮಾಧಾನ ಇಲ್ಲ, ಯಾಕೋ ತೃಪ್ತಿ ಇಲ್ಲ, ಏನೋ ಯಾರಿಂದಲೋ ಕಿರುಕುಳ ಆಗ್ತಾ ಇದೆ ಎಂಬಂತಹ ಯೋಚನೆ ಬರುವುದು. ಇಲ್ಲವೇ ನಾನು ಈ ಕೆಲಸ ಬೇಡ, ನನಗೆ ನಾನು ಬಿಸಿನೆಸ್ ಮಾಡ್ತೇನೆ ಎಂಬಂತಹ ಯೋಚನೆಗಳು ಬರುವುದರಿಂದ ಅವರು ಕೆಲಸವನ್ನ ಬಿಡಬೇಕಾಗುತ್ತದೆ. ಕೆಲಸವನ್ನು ಬಿಟ್ಟ ಮೇಲೆ ಅವರಿಗೆ ಆರ್ಥಿಕ ತೊಂದರೆ ಉಂಟಾಗುತ್ತದೆ, ಅಂದರೆ ಹಣಕಾಸಿನ ತೊಂದರೆ ಉಂಟಾಗುತ್ತದೆ ಎಂಬುದರ ಸೂಚನೆ ಆಗಿರುತ್ತದೆ. ಹಾಗೆ ಕೆಲಸದಲ್ಲಿ ಅವರಿಗೆ ಹಲವು ರೀತಿಯ ತೊಂದರೆಗಳಾಗುವುದರಿಂದ ಜೀವನದಲ್ಲಿ ಯಾವಾಗಲೂ ಗೊಂದಲ, ಯಾವಾಗಲೂ ಒಂಥರ ಚಿಂತೆ ಕಾಡಲಾರಂಭಿಸುತ್ತದೆ. ಹಣ ಬಂದರೂ, ಹಣ ಕೈಗೆ ಬಂದರೂ ಸಹ ಅದು ಹೆಚ್ಚು ಉಳಿಯುವುದಿಲ್ಲ, ಅಂದ್ರೆ ಕೈಯಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಸಾಲ ಯಾರೂ ಕೊಡುವುದಿಲ್ಲ, ಸಾಲವನ್ನೂ ಕೊಡುವುದಿಲ್ಲ. ಆರ್ಥಿಕ ಸ್ಥಿತಿ ಡೊಲಾಯಮಾನವಾಗಿರುತ್ತದೆ, ಆರ್ಥಿಕ ಸ್ಥಿತಿ ತುಂಬಾ ಕೆಟ್ಟದಾಗೋಗುತ್ತೆ. ಈ ರೀತಿಯಲ್ಲಿ ಎಲ್ಲಿ ಈ ಭಾಗ್ಯರೇಖೆ ಚೆನ್ನಾಗಿದ್ದು ಈ ತರ ಕಟ್ಟಾಗಿದ್ದರೆ ಅವರಿಗೆ ಅಂತಹ ಸಮಸ್ಯೆಗಳು ಬರುತ್ತದೆ. ಈ ಸಾಮಾನ್ಯವಾಗಿ ಈ ರೇಖೆ ಇದೆಲ್ಲ, ಈ ಜ್ಞಾನ ರೇಖೆಯಲ್ಲಿ ಆ ವ್ಯಕ್ತಿಗಳಿಗೆ ಜೀವನದಲ್ಲಿ ಯಾವುದರಲ್ಲೂ ತೃಪ್ತಿ ಇರುವುದಿಲ್ಲ ಎಂಬುದನ್ನ ತಿಳ್ಕೊಂಡಿರ್ಬೇಕು. ಅಂದ್ರೆ ಅವರಿಗೆ ತೃಪ್ತಿನೇ ಇರೋದಿಲ್ಲ, ಯಾವುದರಲ್ಲೂ ಬಹಳ ಸಂಶಯ ಗೊತ್ತಾಗಿರುತ್ತದೆ ಇವರಿಗೆ. ಇನ್ನು ಈಗ ಎರಡು ರೀತಿ ಹೇಳಿದೆ ನೋಡು, ಜ್ಞಾನ ರೇಖೆದು ಹೇಳಿದೆ, ಭಾಗ್ಯ ರೇಖೆಗಳು ಹಣಕಾಸಿನ ಮುಗ್ಗಟ್ಟು ಬರುತ್ತದಂತ. ಇನ್ನು ಈ ರೀತಿ ಶುಕ್ರ ಪರ್ವದಲ್ಲಿ ಯಾವ ರೀತಿ, ಈ ರೀತಿ ನಮ್ಮ ಇದರಿಂದ ಯಾವ ಆಯುಷ ರೇಖೆಯಿಂದ ಈ ರೀತಿಯ ರೇಖೆಗಳು ಬಂದಿದ್ದರೆ ಇವರಿಗೆ, ಇದು ಶುಕ್ರ ಪರ್ವದಲ್ಲಿ ಈ ರೀತಿಯ ರೇಖೆಗಳು ಬಂದಿದ್ದರೆ ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆಯಾಗುತ್ತದೆ. ಇದ್ದಕ್ಕಿದ್ದಾಗೆ ಅವರಿಗೆ ಬರ್ತಿದ್ದಂತಹ ಆದಾಯ ಕಡಿಮೆ ಆಗುತ್ತದೆ. ಅವರು ಆದಾಯ ಕಡಿಮೆ ಆದಾಗ ಖರ್ಚು ಹೆಚ್ಚಾಗುತ್ತದೆ. ಖರ್ಚು ಹೆಚ್ಚಾಗಿ ಅವರಿಗೆ ಅದನ್ನ
ತಮ್ಮ ಕೆಲಸ ನಿಭಾಯಿಸಿಕೊಂಡು ಹೋಗುವುದೇ ಕಷ್ಟವಾಗುತ್ತದೆ. ಆದುದರಿಂದ ಇದನ್ನ ವಯಸ್ಸನ್ನ ಲೆಕ್ಕ ಹಾಕಿ ಅವರು ಆ ಕಾಲಕ್ಕೆ ಬರುವಂತೆ ಹೆಚ್ಚಿನ ಹಣಕಾಸನ್ನ ಉಳಿಸಿಕೊಂಡು ಬಂದರೆ ಅಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳುತ್ತದೆ. ಎಷ್ಟೇ ಜನ ಎಷ್ಟೇ ಕೆಲಸ ಮಾಡಿದರೂ ಅವರು ಅಂದುಕೊಂಡಷ್ಟು ಆದಾಯ ಬರುವುದಿಲ್ಲ. ಅದು ಬಂದರೂ ಅವರಿಗೆ ಸಾಕಾಗುವುದಿಲ್ಲ, ಖರ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಆರ್ಥಿಕ ಸ್ಥಿತಿ ಆದರೆ ಈ ರೀತಿಯ ರೇಖೆಗಳಿದ್ದರೂ ಆಮೇಲೆ ಇವರಿಗೆ ಈಗ ನೋಡಿ ಅದರ ಈ ರೀತಿಯ ರೇಖೆಗಳಿದ್ದಾಗ ಇವರ ಆರ್ಥಿಕ ಸ್ಥಿತಿ ಅಂದರೆ ಇವರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. 25ನೇ ವರ್ಷದ ಬಳಿಕ 25 ವಯಸ್ಸು ಆದ್ಮೇಲೆ ಅವರ ಜೀವನದಲ್ಲಿ ಉತ್ತಮವಾದ ಕೆಲಸ ಸಿಕ್ಕಿ ಅವರು ಜೀವನದಲ್ಲಿ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬುದು. ಈಗ ಭಾಗ್ಯರೇಖೆ ಮೊದಲೇ ಹೇಳಿದ್ದೀನಿ. ಭಾಗ್ಯರೇಖೆ ಈ ರೀತಿಯ ಇಲ್ಲಿ ಬಂದಂತಹ ಈ ತ್ರಿಕೋಣ ಚಿಹ್ನೆ ಅಂದ್ರೆ ಟ್ರಯಾಂಗಲ್ ಚಂದ್ರ ಪರ್ವದಿಂದ ಶನಿ ಪರ್ವಕ್ಕೆ ಬರುವುದು ಅಂದರೆ ಯಾವುದು ಒಂದು ಶಾಖಾರೇಖೆ ಜ್ಞಾನ ರೇಖೆ ಬಂದರೆ ಉತ್ತಮ ಫಲವನ್ನ ಕೊಡುತ್ತದೆ. ಇದು ನಾನು ಹೇಳಿದ್ದನು. ಇದು ಇಲ್ಲಿಂದ ಈ ರೇಖೆ ಈಗ ಹೋದ್ರೆ ಈ ಟ್ರಯಾಂಗಲ್ ಬರುತ್ತಲ್ಲ, ಈ ಟ್ರಯಾಂಗಲ್ ತರನೇ ಇಲ್ಲಿಂದ ಈ ಭಾಗ್ಯರೇಖೆಯಿಂದ ಒಂದು ರೇಖೆ ಇಲ್ಲಿ ಜ್ಞಾನ ರೇಖೆಗೆ ಬಂದರೆ ಹೀಗೆ ಒಂದು ರೇಖೆ ಹೀಗೆ ಬಂದರೆ ಜ್ಞಾನ ರೇಖೆಗೆ ಬಂದರೆ ಅವರಿಗೆ ಚಂದ್ರಪರ್ವದಿಂದ ಒಂದು ರೇಖೆ ಬಂದಿರುತ್ತದೆ. ಚಂದ್ರಪರ್ವದಿಂದ ಬಂದಂತಹ ಭಾಗ್ಯರೇಖೆ ಅಂದ್ರೆ ಚಂದ್ರಪರ್ವದಿಂದ ಭಾಗ್ಯರೇಖೆ ಬಂದಿರುತ್ತದೆ. ಚಂದ್ರಪರ್ವದಿಂದ ಭಾಗ್ಯರೇಖೆ ಬಂದು ಈಗ ಒಂದು ರೇಖೆ ಹೀಗಾಗಿದ್ದರೆ ಹೀಗಾಗಿದ್ದರೆ ಅವರಿಗೆ ಒಂದು ಶಾಖಾ ರೇಖೆ ಜ್ಞಾನ ರೇಖೆಗೆ ಹೊಂದಿದ್ದರೆ ಅವರಿಗೆ ಯಾವುದಾದರೂ ಒಂದು ಉದ್ಯೋಗ ಸಿಕ್ಕಿ ಅದರಲ್ಲಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಇದೇ ರೀತಿ ನೋಡಿ ಇದು ಹಿಂಗೆ ಬರುತ್ತೆ ಭಾಗ್ಯರೇಖೆ. ಆ ಭಾಗ್ಯರೇಖೆಯಿಂದ 1-2 ರೇಖೆಗಳು ಹೀಗೆ ಬಂದಿರಬೇಕು. ಹೀಗೆ ರೇಖೆಗಳು ಬಂದಿದ್ದರೆ ಅವರಲ್ಲಿ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಹಾಗೆಯೇ ಇಂಥ ರೇಖೆಗಳು ಮಂಗಳ ಪರ್ವಕ್ಕೆ ಬಂದಿದ್ದರೆ ಇಲ್ಲಿ ಬಂದಿದ್ದರೆ ಮಂಗಳ ಪರ್ವಕ್ಕೆ ಬಂದಿದ್ದರೆ ಇವರಿಗೆ ಸರ್ಕಾರದಿಂದ ಹೆಚ್ಚು ಅನುಕೂಲವಾಗುತ್ತದೆ. ಹಾಗೆಯೇ ಅವರಿಗೆ ವಿದೇಶಕ್ಕೂ ಹಲವು ರೀತಿಯಲ್ಲಿ ವಸ್ತುಗಳನ್ನು ರಫ್ತು ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಅವರು ಜೀವನದಲ್ಲಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗೆ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ ಎಂಬುದನ್ನ ತಿಳ್ಕೊಂಡಿದ್ವಿ. ಇವತ್ತು ನಾವು ಇಂತಹ ವಿಚಾರಗಳನ್ನ ಅರ್ಥ ಸಾಮುದ್ರಿಕ ಶಾಸ್ತ್ರದಿಂದ ತಿಳಿದುಕೊಂಡವು. ಅರ್ಥ ಸಾಮುದ್ರಿಕ ಶಾಸ್ತ್ರ ಯಾವುದೇ ವ್ಯಕ್ತಿಯ ಹಸ್ತವನ್ನು ನೋಡಿ ತಿಳಿದುಕೊಳ್ಳಬೇಕು. ಹಾಗೆಯೇ ಬರುವ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳಬೇಕು. ಈಗ ನಾವು ದಿವಸವೂ ಹೇಳುವಂತಹ ನಕ್ಷತ್ರಗಳ ಕಥೆಯಲ್ಲಿ ಇವತ್ತು ಯಾವ ನಕ್ಷತ್ರದಲ್ಲಿ ಹುಟ್ಟಿದವರ ಬಗ್ಗೆ ಹೇಳೋಣ ಅನ್ನುವುದನ್ನು ಹೇಳ್ತೇನೆ. ನಾವು ಇದುವರೆಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ ಆದ್ಮೇಲೆ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರಗಳ ಬಗ್ಗೆ ತಿಳಿದವು. ಆಮೇಲೆ ಮಘ ನಕ್ಷತ್ರವನ್ನು ಅರಿತುಕೊಂಡವು. ಇವತ್ತು ನಾವು ಯಾವ ನಕ್ಷತ್ರ ಬಗ್ಗೆ ಹೇಳ್ತಿದ್ವಿ? ಯಾವ ನಕ್ಷತ್ರ ಅಂದರೆ ಪುಬ್ಬ ಅಥವಾ ಪೂರ್ವ ಪಾಲ್ಗುಣಿ. ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿ ಅಂತ 2 ಹೆಸರಿದೆ. ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದವರ ಆಸಕ್ತಿ ಏನೆಂಬುದು ಬಾಲ್ಯದಲ್ಲಿಯೇ ಪ್ರಕಟವಾಗುತ್ತದೆ. ಈ ನಕ್ಷತ್ರ ಹುಟ್ಟಿದವರು ಬಾಲ್ಯದಲ್ಲಿಯೇ ತಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಕುತೂಹಲವಿದೆ, ಉತ್ಸಾಹವಿದೆ ಎಂಬುದನ್ನ ತೋರ್ಪಡಿಸುತ್ತಾರೆ. ಇವರಿಗೆ ನೆನಪಿನ ಶಕ್ತಿ ಹೆಚ್ಚು. ಯಾವುದೇ ವ್ಯಕ್ತಿ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದೆ ಅವರಿಗೆ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತದೆ. ಆದರೆ ಇವರು ಸತ್ಯ, ನೀತಿ, ನ್ಯಾಯ ಇವರ ಹೆಗ್ಗುರುತು. ಯಾವುದೇ ವಿಚಾರವಾಗಿರಲಿ ಸತ್ಯ, ನೀತಿ, ನ್ಯಾಯದಿಂದಲೇ ಇವರು ವರ್ತಿಸುವುದು. ಇವರಿಗೆ ಸಾಕಷ್ಟು ತಿಳುವಳಿಕೆಯೂ ಇರುತ್ತದೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿಗಳ ಗೆಳತನ ಹೆಚ್ಚು ಉಪಯುಕ್ತವಾಗಿರುತ್ತದೆ. ಯಾವುದೇ ವ್ಯಕ್ತಿಗಳಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದವರನ್ನ ಗೆಳತನ ಮಾಡಿದವರಿಗೆ ಹೆಚ್ಚು
ಅನುಕೂಲವಿದೆ, ಹೆಚ್ಚು ಉಪಯೋಗವಿದೆ ಎಂದು ತಿಳಿದುಕೊಳ್ಳಬೇಕು. ಇವರು ಯಾರದಾದರೂ ಸಹಕಾರವಿದ್ದರೆ ಇವರು ತಮ್ಮ ಅನಿಸಿಕೆ ಮತ್ತು ಉದ್ದೇಶಗಳನ್ನು ಪೂರ್ಣವಾಗಿ ಈಡೇರಿಸುತ್ತಾರೆ. ಅಂದರೆ ಯಾರಾದರೂ ಒಬ್ಬರು ಇವರಿಗೆ ಸಹಾಯ ಮಾಡಿದರೆ ಇವರು ಏನಂದುಕೊಂಡಿರುತ್ತಾರೋ ಆ ಕೆಲಸವನ್ನ ಅವರು ಯಾವುದೇ ತೊಂದರೆ ಇಲ್ಲದೆ ಮಾಡಿ ಮುಗಿಸುತ್ತಾರೆ. ಇವರು ಆತ್ಮೀಯವಾಗಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಜನರನ್ನು ತಮ್ಮತ್ತ ಸೆಳೆಯುತ್ತಾರೆ. ಜನರೊಂದಿಗೆ ಮಾತಾಡುವುದು ಹೇಗುವುದು ಅದು ಒಂದು ಕಲೆ, ಮಾತನಾಡುವುದು ಹೇಗೆಂಬುದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಆದುದರಿಂದ ಇವರು ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಜನರನ್ನು ತಮ್ಮತ್ರ ಸೆಳೆಯುತ್ತಾರೆ. ಹಾಗೆಯೇ ತಮ್ಮ ಅಭಿಪ್ರಾಯವನ್ನು ಬೇರೆಯವರು ಒಪ್ಪುವಂತೆ ಮಾಡುವಲ್ಲೂ ತಮ್ಮ ಜಾಣ್ಮೆಯನ್ನು ತೋರುತ್ತಾರೆ. ಇವರು ಬೇರೆಯವರನ್ನ ಆತ್ಮೀಯವಾಗಿ ಮಾತನಾಡಿಸುವುದು ಮಾತ್ರವಲ್ಲ, ತಮ್ಮೊಂದಿಗೆ ತಮ್ಮ ಅಭಿಪ್ರಾಯವನ್ನು ಬೇರೆಯವರ ಮೇಲೆ ಹೇರುವುದರಲ್ಲೂ ಇವರು ಸಿದ್ಧಹಸ್ತರು ಎಂದು ತಿಳ್ಕೊಳ್ಬೇಕು. ತಾವು ಹೇಳಿದೇ ಸರಿ ಎಂಬಂತೆ ಅವರು ಒಪ್ಪಿಕೊಳ್ಳುವಂತೆ ಮಾಡುವಲ್ಲೂ ಇವರಿಗೆ ತುಂಬಾ ಜಾಣ್ಮೆ ಇರುತ್ತದೆ. ತಮ್ಮ ಜಾಣ್ಮೆಯನ್ನು ಬಳಸಿ ಅವರು ಏನನ್ನಾದರೂ ಮಾಡುತ್ತಾರೆ, ಯಾವ ಕೆಲಸವನ್ನಾದರೂ ಬೇಕಾದರೂ ಮಾಡಿಸುತ್ತಾರೆ. ಹಾಗೆ ಸ್ವಂತವಾಗಿ ಏನಾದರೂ ಮಾಡಬೇಕೆಂಬ ಉತ್ಸಾಹ ಇವರಲ್ಲಿ ಹೆಚ್ಚಾಗಿರುತ್ತದೆ. ತಾನು ಸ್ವಂತವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬಂತಹ ಉತ್ಸಾಹ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಫಾಲ್ಗುಣಿ ನಕ್ಷತ್ರದ ಗುಣಗಳು. ಅಂದರೆ ಈ ನಕ್ಷತ್ರ ಹುಟ್ಟಿದವರು ಯಾವಾಗಲೂ ಹೇಳುವ ಹಾಗೆ ಈ ನಕ್ಷತ್ರ ಅಥವಾ ಈ ರಾಶಿಯಲ್ಲಿ ಜಾತಕ ನೋಡಿ ಭವಿಷ್ಯ ಹೇಳಬೇಕಾದ್ರೆ ಅವರು ಹುಟ್ಟಿದ ಸಮಯ ಸರಿಯಾಗಿರಬೇಕು. ಆ ಹುಟ್ಟಿದ ಸಮಯ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ಇವರ ನಕ್ಷತ್ರ, ರಾಶಿ, ಲಗ್ನ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಇವರ ಭವಿಷ್ಯ ಹೇಳಲು ಸಾಧ್ಯ. ಸಮಯ ಮತ್ತು ದಿನಾಂಕ ಸರಿಯಾಗಿ ತಿಳಿಯದಿದ್ದರೆ ಜಾತಕ ನೋಡಿ ಭವಿಷ್ಯ ಹೇಳುವುದು ಸರಿಯಾದ ರೀತಿಯಲ್ಲ. ಅದರಿಂದ ಭವಿಷ್ಯ ಹೇಳಿದರೆ ಅದು ನಿಜವಾಗುವುದಿಲ್ಲ. ಆದರೆ ಜಾತಕಕ್ಕಿಂತ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಿಂದ ಭವಿಷ್ಯ ಹೇಳುವಕ್ಕೆ ಇದರ ಯಾವುದರ ಅವಶ್ಯಕತೆ ಇಲ್ಲ. ಎಲ್ಲವೂ ಅವರ ಕೈಯಲ್ಲೇ ಇರುತ್ತದೆ. ಕೈಯ ಭಾಷೆಯನ್ನು ಕಲಿಯಬೇಕು. ಕೈಯಲ್ಲಿನ ಭಾಷೆ, ಆ ಕೈಯಲ್ಲಿರುವಂತಹ ಭಾಷೆಯನ್ನ ತಿಳಿದುಕೊಂಡ್ರೆ ಸಾಕು, ಅವರ ಭವಿಷ್ಯವನ್ನ ನಾವು ಹೇಳಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆ. ಅಂಥವರು ತಮ್ಮ ಭವಿಷ್ಯ ತಿಳಿಯಬೇಕಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಥವಾ ಎಸ್ ಅಂತ ವಾಟ್ಸಪ್ ಮಾಡಿ, ಇಲ್ಲವೇ ನನ್ನ ಭವಿಷ್ಯ ತಿಳಿಯಬೇಕೆಂದು ಬರೆದು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ತಮ್ಮ ಪೂರ್ಣ ಭವಿಷ್ಯ ಆರಂಭದಿಂದ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಯಾವ ಯಾವ ರೀತಿಯ ತೊಂದರೆಗಳು ಬರುತ್ತೆ, ಯಾವ ಯಾವ ರೀತಿಯ ಅಭಿವೃದ್ಧಿ ಆಗುತ್ತದೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಜೊತೆಗೆ ಬರಬಹುದಾದ ಕಷ್ಟ ನಷ್ಟಗಳಿಗೆ ಏನು ಮಾಡಬೇಕು, ಅದನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ಆದ್ದರಿಂದ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರು ಮಾತ್ರ ಈ ಕಾರ್ಯಕ್ರಮವನ್ನು ನೋಡಬೇಕು. ಬೇರೆ ನಂಬಿಕೆ ಇಲ್ಲದಿದ್ದರೆ ನೋಡಬಾರದು ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡ್ತಿದ್ದೇನೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.